ನಮ್ಮ ಇತಿಹಾಸ ಏನು ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಂಡಿರಬೇಕು. ಇಲ್ಲ ಅಂತಂದರೆ ಯಾರ್ಯಾರೋ ಏನೇನೇನೋ ಹೇಳುವುದಕ್ಕೆ ಸಾಧ್ಯತೆ ಇದೆ. ಯಾರ್ಯಾರು ಏನು ಬೇಕಾದರೂ ಹೇಳ್ಬೋದು. ಸರಿಯಾದಂತಹ ಒಂದು ದಾಖಲೆ ಇಲ್ಲ ಅಂತಂದರೆ ಆಗೇನಾಗುತ್ತೆ, ಪ್ರತಿಯೊಬ್ಬನೂ ಏನೇನೋ ಶುರು ಮಾಡ್ತಾನೆ. ಇಲ್ಲ ಅದೇ ಆಗಿದ್ದು, ಅಲ್ಲಿ ಹಾಗಾಯಿತು, ಇಲ್ಲಿ ಹೇಗಾಯಿತು ಅಂಥೇಳಿ ಬಾಯಿಗೆ ಬಂದಾಗ ಇತಿಹಾಸವನ್ನೆಲ್ಲ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇತಿಹಾಸವನ್ನು ನಾವು ಕಲ್ಪನೆ ಮಾಡಬಾರ್ದು, ಇರುವ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು. ಆದರೆ ಈಗಿನ ಕಾಲದಲ್ಲಿ ಇತಿಹಾಸವನ್ನು ಕಲ್ಪನೆ ಮಾಡುವವರು ಬೇಕಾದಷ್ಟು ಜನ ಇದ್ದಾರೆ. ಇತಿಹಾಸ ಏನಿದ್ರೂ ಇತಿಹಾಸವನ್ನೇ ತಿರುಗಿಸ್ಬಿಡೋದು, ಅದನ್ನೇ ಬದಲಾಯಿಸಿ ಅವರಿಗೆ ಇಷ್ಟ ಬಂದಾಗ ಅದನ್ನೆಲ್ಲ ಬರೆಯುವುದು, ಹೀಗೆಲ್ಲ ಮಾಡುವಂಥವ್ರು ಬೇಕಾದಷ್ಟು ಜನ. ಅಂಥವರಿಂದ ಜಾಗೃತಿಯಾಗಿರಬೇಕು. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಯಾರು ಈ ಇತಿಹಾಸವನ್ನೇ ಬದಲಾಯಿಸಿ, ಇತಿಹಾಸವನ್ನು ನಾವು ಯಾರೂ ಸಹ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ತಂದೆ ತಾಯಿಗಳನ್ನು ಬದಲಾಯಿಸಿಬಿಡ್ತೀವಿ ಅಂತಂದರೆ ಅದು ಹೆಂಗೆ ಸಾಧ್ಯ ಆಗುತ್ತೆ? ಅದು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಯಾರು ನಮ್ಮ ತಂದೆ ತಾಯಿಗಳು ಅನ್ನೋದನ್ನು ನಾವು ತಿಳ್ಕೊಂಡು ಅವರಿಗೆ ನಾವು ವಿಧೇಯರಾಗಿರಬೇಕು. ಅಷ್ಟೇ ಹೊರತು ಇವರು ನಮಗೆ ಹಿಡಿಸಲಿಲ್ಲ, ಇದನ್ನು ಬದಲಾಯಿಸಿಬಿಡೋಣ, ನಮಗೆ ಅನುಕೂಲವಾಗುವ ಹಾಗೆ ಬೇರೆ ರೀತಿಯಾಗಿ ಮಾಡ್ಕೊಳ್ಳೋಣ ಅಂತ ಹಾಗೆ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಇತಿಹಾಸವೂ ಹಾಗೆ. ಆದರೆ ಇಂತಹ ಜ್ಞಾನ ಇಲ್ಲ. ಈ ಇತಿಹಾಸವನ್ನು ಬೇಕಾದ ಹಾಗೆ ಬದಲಾಯಿಸಿ ಸುಮ್ಮನೆ ಏನೇನೋ ಪ್ರಚಾರಗಳನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಇಂಥ ಒಂದು ಭವ್ಯವಾದಂತಹ ಇತಿಹಾಸವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು.